ನಮಸ್ಕಾರ ಸ್ನೇಹಿತರೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಇದೇ ಮಾರ್ಚ್ 19 ಒಂದು ಚಾರಿತ್ರಿಕ ದಿನವಾಗಲಿದೆ. ಇಡೀ ದೇಶವೇ ಕಾಯುತ್ತಿರುವ ಎರಡು ಮಹಾ ಸಿನಿಮಾಗಳು ಅಂದು ಮುಖಾಮುಖಿಯಾಗುತ್ತಿವೆ. ಒಂದೆಡೆ ಕೆಜಿಎಫ್ ಸರಣಿಯ ನಂತರ ಇಡೀ ವಿಶ್ವವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿರುವ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ. ಇನ್ನೊಂದೆಡೆ ಬಾಲಿವುಡ್ನಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರೆದ ರಣವೀರ್ ಸಿಂಗ್ ಅವರ ಧುರಂಧರ್ ಸಿನಿಮಾ. ಇತ್ತೀಚೆಗೆ ತೆರೆ ಕಂಡ ಧುರಂಧರ್ ಸಿನಿಮಾದ ಮೊದಲ ಭಾಗ ಬಾಕ್ಸ್ ಆಫೀಸ್ನಲ್ಲಿ ಕೇವಲ ಸದ್ದು ಮಾಡಲಿಲ್ಲ, ಬದಲಿಗೆ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ರಣವೀರ್ ಸಿಂಗ್ ಅವರ ಅವತಾರಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ರು. 1200 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಈಗ ತನ್ನ ಎರಡನೇ ಭಾಗದೊಂದಿಗೆ ಅಂದರೆ ಧುರಂಧರ್ 2 ದಿ ರಿವೆಂಜ್ ಮೂಲಕ ಮರಳಿ ಬರುತ್ತಿದ್ದಾರೆ. ಆದಿತ್ಯಧರ್ ಅವರ ಮೇಕಿಂಗ್, ರಣವೀರ್ ಸಿಂಗ್ ಅವರ ಎನರ್ಜಿ ಮತ್ತು ಈ ಸಿನಿಮಾದಲ್ಲಿನ ದೇಶ ಪ್ರೇಮದ ಕಥೆಯಿಂದ ಈ ಸಿನಿಮಾದ ಮೇಲೆ ಹೆಚ್ಚು ನಿರೀಕ್ಷೆ ಇದೆ. ಆದರೆ ಕನ್ನಡಿಗರ ಹೆಮ್ಮೆ ಗ್ಲೋಬಲ್ ಸ್ಟಾರ್ ಯಶ್ ಅವರ ವಿಷಯಕ್ಕೆ ಬಂದರೆ ಕೆಜಿಎಫ್ 2 ನಂತರ ಯಶ್ ಅವರು ಯಾವ ಸಿನಿಮಾ ಮಾಡ್ತಾರೆ ಅಂತ ಇಡೀ ಇಂಡಿಯಾನೇ ಕಾಯುತ್ತಿತ್ತು. ಆ ಕಾಯುವಿಕೆಗೆ ಸಿಕ್ಕ ಉತ್ತರ ಟಾಕ್ಸಿಕ್. ಸುಮಾರು 4 ವರ್ಷಗಳ ಸುದೀರ್ಘ ಗ್ಯಾಪ್ ನಂತರ ಯಶ್ ಅವರು ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ಟಾಕ್ಸಿಕ್ ಟೀಸರ್ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿತ್ತು. ಈ ಟೀಸರ್ ನಲ್ಲಿ ಯಶ್ ಅವರ ಎಂಟ್ರಿ ನೋಡಿದ್ರೆ ಇದು ಬರೀ ಸಿನಿಮಾ ಅಲ್ಲ, ಯಶ್ ಅವರ ಮಾಸ್ ಸಾಮ್ರಾಜ್ಯದ ವಿಸ್ತರಣೆ ಅನ್ನೋದು ಪಕ್ಕಾ. ಒಂದೇ ದಿನ ಈ ಎರಡು ಸಿನಿಮಾಗಳು ರಿಲೀಸ್ ಆಗುತ್ತಿರುವುದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದು ಬರೀ ಇಬ್ಬರ ನಡುವಿನ ಪೈಪೋಟಿ ಅಲ್ಲ, ಬದಲಿಗೆ ಕಂಟೆಂಟ್ ಮತ್ತು ಕ್ರೇಜ್ ನಡುವಿನ ಫೈಟ್. ಧುರಂಧರ್ ಗೆ ಸೀಕ್ವೆಲ್ ಎನ್ನುವ ಬಲವಿದ್ದರೆ ಟಾಕ್ಸಿಕ್ ಗೆ ಯಶ್ ಅವರ ಬ್ರ್ಯಾಂಡ್ ಇಮೇಜ್ ಮತ್ತು ಗೀತು ಮೋಹನ್ ದಾಸ್ ಅವರ ವಿಭಿನ್ನ ಮೇಕಿಂಗ್ ಮೇಲೆ ಬಲವಿದೆ. ದಕ್ಷಿಣ ಭಾರತದಲ್ಲಿ ಟಾಕ್ಸಿಕ್ ಆಧಿಪತ್ಯ ಸಾಧಿಸಿದರೆ ಉತ್ತರ ಭಾರತದಲ್ಲಿ ಧುರಂಧರ್ ಪ್ರಬಲ ಪೈಪೋಟಿ ನೀಡಲಿದೆ. ಆದರೆ ಯಶ್ ಅವರಿಗೂ ಕೂಡ ಉತ್ತರ ಭಾರತದಲ್ಲಿ ಸಾಕಷ್ಟು ಫ್ಯಾನ್ಸ್ ಫಾಲೋವಿಂಗ್ ಇದೆ. ಧುರಂಧರ್ ಬದಲು ಬೇರೆ ಯಾವ ಸಿನಿಮಾ ಬಂದಿದ್ರೂ ಕೂಡ ಈ ಒಂದು ಚರ್ಚೆ ಮಾಡುವ ಅವಶ್ಯಕತೆ ಇರ್ತಾ ಇರಲಿಲ್ಲ. ಬಾಲಿವುಡ್ ನಲ್ಲಿರುವ ಯಶ್ ಅವರ ಕ್ರೇಜ್ ಅನ್ನ ಕಡಿಮೆ ಮಾಡಬೇಕು ಅಂತ ಮೊದಲಿನಿಂದಲೂ ಯಶ್ ಅವರ ಸಿನಿಮಾದ ಜೊತೆ ಮತ್ತೊಂದು ಸಿನಿಮಾವನ್ನ ಬಿಡ್ತಾನೆ ಇದ್ದಾರೆ. ಒಟ್ನಲ್ಲಿ 2026 ಮಾರ್ಚ್ ತಿಂಗಳು ಚಿತ್ರರಂಗದ ಹಬ್ಬದಂತಿರಲಿದೆ. ಬಾಕ್ಸ್ ಆಫೀಸ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಪ್ರೇಕ್ಷಕರಿಗೆ ಎರಡು ಭರ್ಜರಿ ಸಿನಿಮಾಗಳು ಸಿಗುತ್ತಿವೆ ಅನ್ನೋದು ಮುಖ್ಯ. ನಿಮ್ಮ ಪ್ರಕಾರ ಈ ಎರಡು ಸಿನಿಮಾಗಳಲ್ಲಿ ಯಾವ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡುತ್ತೆ? ಹಾಗೆ ಈ ಎರಡು ಸಿನಿಮಾಗಳಲ್ಲಿ ಯಾವ ಸಿನಿಮಾವನ್ನ ಮೊದಲು ನೋಡ್ತೀರಾ ಅಂತ ಕಮೆಂಟ್ಸ್ ಮಾಡಿ.